ಬೆಳಗುತ್ತಿ ಗ್ರಾಮ ಪಂಚಾಯಿತಿಯಲ್ಲಿ NRLM ಭವನ ಮತ್ತು ಸ್ವಚ್ಛ ಸಂಕೀರ್ಣ ಹಾಗೂ ಮಲ್ಲಿಗೇನಹಳ್ಳಿ ಶಾಲಾ ಕೊಠಡಿಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಹಾಗೂ ವಿವಿಧ ಕಾಮಗಾರಿಗಳಿಗೆ ರಸ್ತೆ ನಿರ್ಮಾಣ, ಅದೇ ರೀತಿ ಶಾಸಕರ ಅನುದಾನ ಆಯಿತು. ನಮ್ಮ ಮನ್ರೇಗಾ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಸುಮಾರು ಕಾರ್ಯಕ್ರಮಗಳಿಗೆ ಕಾಮಗಾರಿಗಳಿಗೆ ಉದ್ಘಾಟನೆ ಮಾಡಿದ್ದೀವಿ ಈಗಾಗಲೇ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶಾಸಕರಾದ DG ಶಾಂತಗೌಡ್ರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ರಘುನಾಥ್ ಅವರೇ, HB ಮಂಜಪ್ಪನವರೇ, ಗದಿಗೇಶ್ ಅವರೇ, ಭಾಗೀಶ್ ಅವರೇ, ಜಗದೀಶ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ನಾಗಪ್ಪ ಅವರು ಬಂದಿದ್ದಾರೆ, ನಾಗಪ್ಪ ಅವರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮ ಎಲ್ಲ ಅವಳಿ ಗ್ರಾಮ ಬೆಳಗುತ್ತಿ ಮತ್ತೆ ಮಲ್ಲಿಗೇನಹಳ್ಳಿಯ ಎಲ್ಲ ಪಂಚಾಯತ್ ಮೆಂಬರ್ಸ್ ಬಂದಿದ್ದೀರಾ, ಗ್ರಾಮಸ್ಥರು ಬಂದಿದ್ದೀರಾ, ಹಿರಿಯರು ಕೂಡ ಬಂದಿದ್ದೀರಾ. ನಿಮಗೆಲ್ಲರಿಗೂ ನಾನು ಮೊದಲನೆಯದಾಗಿ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕೆ ಬಂದಾಗ ನಮ್ಮ ರಾಜ್ಯ ಸರ್ಕಾರ 1 ವರ್ಷ ಅವಧಿ ಪೂರ್ಣಗೊಂಡಿತ್ತು. ಸೊ ಆವಾಗ ಒಂದು ಒಳ್ಳೆ ವಿಷಯನ ನೀವೆಲ್ಲರೂ ಗ್ರಾಮಸ್ಥರು ಹಿರಿಯರು ನನಗೆ ಹೇಳಿದ್ರಿ. ನಿಮ್ಮ ಹಳ್ಳಿಯಲ್ಲಿರುವಂತಹ ಸುಮಾರು 450 ಕುಟುಂಬದ ಮಹಿಳೆಯರು ತಮ್ಮ ಸ್ತ್ರೀ ಶಕ್ತಿ ಸ್ತ್ರೀ ಶಕ್ತಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ 450 ಕುಟುಂಬ, ಅಲ್ಲಿಗೆ ಸುಮಾರು 9 ಲಕ್ಷ ರೂಪಾಯಿನ ನೀವು ದೇವಸ್ಥಾನದ ಕಳಸಾರೋಹಣಕ್ಕೆ ಕೊಟ್ಟಿದ್ದೀರಾ ಅಂತ. ಅದು ಒಂದು ಒಳ್ಳೆ ಮಹಿಳಾ ಸಬಲೀಕರಣದ ಅಮೌಂಟು 450 ಕುಟುಂಬ ಎಲ್ಲ ಕೂಡಿಟ್ಟು 9 ಲಕ್ಷ ರೂಪಾಯಿನ ಆಂಜನೇಯ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೊಟ್ಟಿದ್ದೀರಾ. ಮೊದಲನೇದಾಗಿ ಎಲ್ಲ ಮಹಿಳೆಯರಿಗೆ ನಾವೆಲ್ಲರೂ ಚಪ್ಪಾಳೆ ತರಬೇಕಾಗಿದೆ. ನಾನು ಎಲ್ಲೇ ಹೋದರೂ ಕೂಡ ನಮ್ಮ ದಾವಣಗೆರೆ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಮಲ್ಲಿಗೇನಹಳ್ಳಿಯಲ್ಲಿ ನಮ್ಮ ಮಹಿಳೆಯರು ಮಾಡಿರುವಂತಹ ಒಂದು ದಾನದ ಬಗ್ಗೆ ನಾನು ಎಲ್ಲ ಕಡೆ ಹೇಳ್ಕೊಳ್ತೀನಿ, ಅಷ್ಟೇ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಂದಿದ್ರು. ನಾನು ಹೇಳಿದೆ, ಸರ್ ನಿಮ್ಮ ಈ ಯೋಜನೆಗಳಿದಾವಲ್ಲ, ಗ್ಯಾರಂಟಿ ಯೋಜನೆಗಳು, ಅದು ಎಷ್ಟು ಚೆನ್ನಾಗಿ ನಮ್ಮ ಮಲ್ಲಿಗೇನಹಳ್ಳಿಯಲ್ಲಿರುವಂತಹ ಮಹಿಳೆಯರು ಎಲ್ಲ ಊರಿನವ್ರಲ್ಲಿ ಎಷ್ಟು ಒಗ್ಗಟ್ಟಿದೆ, ಈ ರೀತಿ 9 ಲಕ್ಷ ಕೂಡಿಟ್ಟು ದೇವಸ್ಥಾನ ಕೊಟ್ಟಿದ್ದಾರೆ ಅಂತ. ಇದನ್ನ ದೆಹಲಿಯಲ್ಲೂ ಕೂಡ ಪ್ರಿಯಾಂಕಾ ಗಾಂಧಿ ಅವರು ಕಿವಿಗೂ ಮುಗಿಸಿದ್ದೀನಿ. ಅದ್ರ ಬಗ್ಗೆ ನಮ್ಮ ದಾವಣಗೆರೆ ಕ್ಷೇತ್ರದ ಬಗ್ಗೆ ಬಹಳ ಹೆಮ್ಮೆ ಇದೆ. ಯಾಕಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ರು, ಫಸ್ಟ್ ಗೃಹಲಕ್ಷ್ಮಿ ಯೋಜನೆದು. ಅದಕ್ಕೆ ನೀವು ಅದನ್ನು ತಿಳ್ಕೋಬೇಕು. ಯಾಕಂದ್ರೆ ನೆಕ್ಸ್ಟ್ ನಾವು ಮಹಿಳೆಯರ ಸಬಲೀಕರಣ ಅಂತ ಹೇಳ್ಬಿಟ್ಟು ಇವತ್ತು NRLM ಹೌದಾ 17 ಲಕ್ಷ ರೂಪಾಯಿ ಅಮೌಂಟ್ ಇಂದ ಒಂದು ಒಳ್ಳೆ ಕಟ್ಟಡ ನಿರ್ಮಾಣ ಆಗಿದೆ. ಅಲ್ಲಿ ನೀವು ಮಾಡಬೇಕಾಗಿರುವಂತಹ ಮೀಟಿಂಗ್ಗಳಾಯಿತು, ಮತ್ತೆ ತರಬೇತಿಗಳು, ಕೃಷಿಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳು, ತರಬೇತಿಗಳು, ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿಬಿಟ್ಟು ಸುಮಾರು ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಚರ್ಚೆ ಮಾಡಬೇಕು ಅಂತ. ಸೊ ಅದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ಸುಮಾರು 10 ಕೋಟಿ ಸ್ವಸಹಾಯ ಸಂಘಗಳಿವೆ. 10 ಕೋಟಿಯಷ್ಟು ಸ್ವಸಹಾಯ ಸಂಘಗಳಿವೆ. ಕೇವಲ ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ 194 ಗ್ರಾಮ ಪಂಚಾಯತ್ಗಳಿವೆ. ಅದರಲ್ಲಿ ಹದಡಿ ಮತ್ತು ನ್ಯಾಮತಿ ಕ್ಷೇತ್ರದಲ್ಲಿ ನಿರ್ಮಾಣವಾಗಿರುವಂತಹ ಇವತ್ತು ಕಟ್ಟಡ ಇದೆಯಲ್ಲ, ಅದು ಯಾವುದೇ ಮಿನಿ ವಿಧಾನಸೌಧಕ್ಕಿಂತ ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗಿ ಕಟ್ಟಡ ಮಾಡಿದ್ದೀರಾ. ನಿನ್ನೆನೂ ಕೂಡ ಒಂದು ಕಟ್ಟಡ ಉದ್ಘಾಟನೆ ಮಾಡಿದ್ದೆ, ಅದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ. ಸೊ ನಾನು ನೆಕ್ಸ್ಟ್ ಈ ಎಕ್ಸಾಂಪಲ್ ಕೊಡಬೇಕಾಗುತ್ತೆ ಬೇರೆ ಕಡೆ ಹೋದಾಗ. ಇಷ್ಟು ಒಳ್ಳೆ ಕಟ್ಟಡ ಆಗಿದೆ. ನಮ್ಮ ಇಡೀ ಕ್ಷೇತ್ರದಲ್ಲೂ ಕೂಡ ಗ್ರಾಮ ಪಂಚಾಯತ್ ಕಟ್ಟಡ ಅಂದರೆ ನಮ್ಮ ಬೆಳಗುತ್ತಿ ಗ್ರಾಮ ಪಂಚಾಯತ್ ಕಟ್ಟಡದ ಮಾಡೆಲ್ನಲ್ಲಿ ನೀವು ಮಾಡಬೇಕು ಅಂತ ನಾನು ಅಷ್ಟೇ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಪಂಚಾಯತ್ ಬಿಲ್ಡಿಂಗ್ ಮಾಡಿದ್ದಾರೆ. ಸೊ ನಮ್ಮ NRLM ಸ್ಕೀಮ್ನ ಮಹಿಳೆಯರು ಒಂದು ಒಳ್ಳೆ
ಸರ್ NRLMನಲ್ಲಿ ಇವತ್ತು ಎಲ್ಲಿ ಹೋದ್ರೂ ಇವತ್ತು ದಿಶಾ ಕಮಿಟಿ ಮೀಟಿಂಗ್ ಮಾಡಿದಾಗ ಅಲ್ಲಿ ಅದ್ರ ಬಗ್ಗೆನೇ ಹೇಳೋದು. ಸ್ವಸಹಾಯ ಸಂಘದ ಹೆಣ್ಮಕ್ಳಿಗೆ ನಾವು ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ, ಅದ್ರ ಜೊತೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಟ್ರೈನಿಂಗ್ ಆದಮೇಲೆ ಅವ್ರನ್ನ ಮಾರುಕಟ್ಟೆಗೆ ಲಿಂಕ್ ಮಾಡಬೇಕಾಗಿದೆ ಅಂತ. ನಿಮ್ಮ ಕ್ಷೇತ್ರದಲ್ಲಿ ಈ ಯಜಮಾನ್ರು ಹೇಳಿದ ಫೋನಲ್ಲಿದ್ದಾರೆ, ಒಂದು ನಿಮಿಷ ಯಜಮಾನ್ರೆ. ಸೊ ಇವಾಗ ಒಂದು ಒಳ್ಳೆ ಎಕ್ಸಾಂಪಲ್ ಅದನ್ನು ಒಂದು ಶೇರ್ ಮಾಡಬೇಕು, ಯಾಕಂದ್ರೆ ಇನ್ನೊಬ್ರು ಮಾಡಿರುವಂತಹ ಯಶೋಗಾಥೆನೇ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ನಿಮ್ಮ ಕ್ಷೇತ್ರದಲ್ಲಿರುವಂತಹ ಸಾಗರಪೇಟೆ ಚನ್ನಗಿರಿ ತಾಲೂಕಾಗುತ್ತೆ, ಬಸವಪಟ್ಟಣ ಗ್ರಾಮ ಪಂಚಾಯತ್, ಅಲ್ಲಿ ಕವಿತಾ ಮತ್ತೆ ನೇತ್ರಾವತಿ ಅಂತ ಇಬ್ರು ಹೆಣ್ಮಕ್ಳಿದ್ದಾರೆ, ನಿಮಗೆಲ್ಲ ಗೊತ್ತಿರ್ಬೇಕಲ್ವಾ. ಸೊ ಅವ್ರು ಏನ್ ಮಾಡಿದ್ದಾರೆ, ಅವರು ಕೂಡ ಸಂಜೀವಿನಿ NRLMನಲ್ಲಿ ಕೆಲಸ ಮಾಡ್ಕೊಳ್ತಾನೆ ಸ್ವಯಂ ಉದ್ಯೋಗ ಜೂಟ್ ಬ್ಯಾಗ್ಗಳನ್ನು ಮಾಡ್ಕೊಂಡಿದ್ದಾರೆ. ಹೌದಾ, ಪರಿಸರ ಸ್ನೇಹಿ ಜೂಟ್ ಬ್ಯಾಗ್ ಮಾಡಿಕೊಂಡು ಅದನ್ನ ಕೇವಲ ನಮ್ಮ ಕರ್ನಾಟಕ ಅಲ್ಲ, ಬೇರೆ ಬೇರೆ ಸ್ಟೇಟ್ಸಿಗೂ ರಾಜ್ಯಗಳಿಗೂ ಹೋಗಿ ಅದನ್ನ ಎಕ್ಸಿಬಿಟ್ ಮಾಡಿಬಿಟ್ಟು ಪ್ರತಿ ವರ್ಷ 4.5 ಲಕ್ಷದಿಂದ 6 ಲಕ್ಷದಷ್ಟು ಆದಾಯ ಬರ್ತಾ ಇದೆ ಅವರಿಗೆ, ವಾರ್ಷಿಕ ಆದಾಯ. ಸೊ ಅದನ್ನ ನೀವೆಲ್ಲ ಹೆಣ್ಮಕ್ಳು ಸರ್ಕಾರದ 2,000 ರೂಪಾಯಿ ಒಂದ್ ಕಡೆ ಆಗುತ್ತೆ, ಆಯ್ತಾ. ಅದ್ರ ಜೊತೆಗೆ ನಮ್ಮ NRLM ಸ್ಕೀಮಿಂದ ಏನ್ ನಿಮಗೆ ಲೋನ್ ಫೆಸಿಲಿಟಿ ಕೊಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ಅದ್ರ ಜೊತೆಗೆ ಸ್ವಂತ ಹೂಡಿಕೆ ಮಾಡಿಕೊಂಡು ನೀವು ಇನ್ನೂ ಹೆಚ್ಚಿನ ಆದಾಯ ಮಾಡಿಕೊಂಡ್ರೆ ನಿಮ್ಮ ಕಾಲ ಮೇಲೆ ನೀವು ನಿಂತು ಈ ರೀತಿ ನೆಕ್ಸ್ಟ್ ನಾವು ಬೆಳಗುತ್ತಿ ಗ್ರಾಮದ ಮಹಿಳೆಯರ ಒಂದು ಯಶೋಗಾಥೆ ಹೇಳಬೇಕು ಅಂತ ನಂದು ಹೆಬ್ಬಯಕೆ ಆಗಿದೆ. ಆ ರೀತಿ ನೀವೆಲ್ಲ ಮಹಿಳೆಯರು ನಮ್ಮ NRLMನವರು SHG ಮಹಿಳೆಯರು ಕೆಲಸ ಮಾಡ್ಲಿ ಅಂತ. ಸೊ ಮಹಿಳೆಯರು ಮಾಡ್ತಿರಲ್ವಾ, ನಿಮಗೆ ಏನ್ ಸಹಾಯ ಬೇಕಾಗುತ್ತೆ ಅದನ್ನ ನಾವು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಜೊತೆ ಮಾತಾಡ್ತಿದ್ದೇನೆ. ನಾನು 5 ನಿಮಿಷ ಮಾತಾಡಿದ್ಮೇಲೆ ನೀವು ಒಬ್ಬರೊಬ್ಬರೇ ಮಾತಾಡೋದು, ಸರಿನಾ. ಅದಾದ್ಮೇಲೆ ಇಲ್ಲಿ ಬೇಡಿಕೆಗಳು, ಸುಮಾರು ಬೇಡಿಕೆಗಳು ಹೇಳಿದ್ರು. ಆದ್ರೆ ನನಗೇನು ಸಂತೋಷ ಅಂದ್ರೆ PDO ಆಫೀಸರು ಗ್ರಾಮ ಪಂಚಾಯತ್ ಮೆಂಬರ್ಸ್ ನಡುವೆ ಹೊಂದಾಣಿಕೆ ಚೆನ್ನಾಗಿದೆ. ಸೊ ಯಾವುದೇ ಒಂದು ಪಂಚಾಯತ್ನಲ್ಲಿ ಒಳ್ಳೆ ಕಾಮಗಾರಿಗಳಾಗಬೇಕು ಅಂದ್ರೆ PDO ಆಫೀಸರ್ಸ್ ಗ್ರಾಮ ಪಂಚಾಯತ್ನಲ್ಲಿ ಹೊಂದಾಣಿಕೆ ಇಟ್ಬಿಟ್ಟು, ನಾವು ಈಗ ತಾನೇ ಕೇಳ್ತಾ ಇದ್ದೆ ಅಧ್ಯಕ್ಷನ, ಎಷ್ಟು ಕಂದಾಯ ಕಲೆಕ್ಟ್ ಮಾಡ್ತಾ ಇದ್ದೀರಾ ಏನು ಅಂತ. ಸೊ 2-3 ವರ್ಷದಿಂದ ಸ್ವಲ್ಪ ಮಳೆ ಬೆಳೆಯಿಂದ ತೊಂದರೆ ಆಗಿದೆ ಅಮ್ಮ. ಸೊ ಅಷ್ಟು 80% ಕಲೆಕ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೀಗ ಕಸ ವಿಲೇವಾರಿಗೂ ಒಂದು ವಾಹನ ರೆಡಿ ಆಗಿದೆ. ನೆಕ್ಸ್ಟ್ ನೀವು ಮನೆಗೆ ಹೋಗಿ ಹಸಿ ಕಸ, ಒಣ ಕಸ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಚಾಲನೆ ಮಾಡಬೇಕಾಗಿದೆ. ಆ ಕೆಲಸ ಕೂಡ ಇಲ್ಲಿ ಫಸ್ಟ್ ಒಂದು ಬೇಡಿಕೆ ಇಟ್ಟಿದ್ರಲ್ಲ, ಬೆಳಗುತ್ತಿ ಬಸ್ ಸ್ಟ್ಯಾಂಡ್ ಸಮೀಪ ಸಾರ್ವಜನಿಕ ಶೌಚಾಲಯ ನಿರ್ಮಾಣ, ಇದರ ಬಗ್ಗೆ ಫಸ್ಟ್ ನಮ್ಮ ಅನುದಾನದಲ್ಲಿ ಅದನ್ನು ಕೊಡೋಣ. ಒಂದು ಸಾರ್ವಜನಿಕ ಶೌಚಾಲಯಕ್ಕೆ ಮಾಡೋಣ, ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತು ಶೌಚಾಲಯ ಇಲ್ಲಾಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಒಂದು ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಒಂದು ಅನುದಾನ ಕೊಟ್ಟು ವಿವಿಧ ಎಲ್ಲ ಬೇಡಿಕೆಗಳು ಕೂಡ ಸಂಸದರಾಗಿ ನಾನು ಮತ್ತೆ ಶಾಸಕರು, ಉಸ್ತುವಾರಿ ಸಚಿವರಿಗೂ ಈ ಪಟ್ಟಿ ತೋರಿಸ್ತೀನಿ. ಇದ್ರ ಜೊತೆಗೆ ಇನ್ನೂ 4-5 ಪಟ್ಟಿಗಳಿದಾವೆ, ನಿಮ್ಗೆ ಗಮನಕ್ಕೆ ಬಂದಿದೆ ಇಲ್ಲ. ಸುಮಾರು ಸಮುದಾಯ ಭವನಗಳು, ಫಸ್ಟ್ ಆಂಜನೇಯ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರು. ನೆಕ್ಸ್ಟ್ ಶಾಲೆಗೆ ಹೋದ್ವಿ, 2 ಶಾಲೆಗಳಿಗೆ. ಸೊ ನಾವು ಶಾಸಕರು ಏನ್ ಹೇಳಿದ್ವಿ, ನೀವು ಫಸ್ಟ್ ಆದ್ಯತೆ ಮೇಲೆ ಶಾಲೆ ಕಾಮಗಾರಿಗೆ ನೀವೆಲ್ಲರೂ ಪರ್ಮಿಷನ್ ಕೊಟ್ರೆ, ನಿಮ್ಮೆಲ್ಲರ ಸಹಮತಿ ಇದ್ರೆ ನಾವು ಫಸ್ಟ್ ಶಾಲೆಗಳ ಅಭಿವೃದ್ಧಿ ಮಾಡೋಣ, ನಂತರ ನಮ್ಮ ಸಮುದಾಯ ಭವನಗಳನ್ನ ನಿಧಾನವಾಗಿ ತಗೊಂಡು ಬರೋಣ ಅಂತ. ಸೊ ಶಾಸಕರು ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ತೀರ್ಥರಾಮಪುರ ಗ್ರಾಮದಲ್ಲಿ ಪರಿಶಿಷ್ಟ ಕಾಲನಿಗೆ CC ಚರಂಡಿ ಇದೆ, ಎಲ್ಲದೂ ಕೂಡ ಅವಶ್ಯಕತೆ ಇರುವಂತಹ ಕಾಮಗಾರಿಗಳ ಆದ್ಯತೆ ಮೇಲೆ ಮಾಡಬೇಕಾಗಿದೆ. ಆದ್ರಿಂದ ನಾವು ಕೇವಲ ಇಲ್ಲಿ ಸ್ಟೇಜ್ ಮೇಲೆ ಬಂದು ಆಶ್ವಾಸನೆ ಕೊಡೋದು ತಪ್ಪಾಗುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಇಲ್ಲಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು, PDO ಆಫೀಸರ್ಸು ಜೊತೆಗೆ CEO ಅವರು, ECO ಜೊತೆಗೆ ಶಾಸಕರು ನಾವೆಲ್ಲರೂ ಕೂತ್ಕೊಂಡಾಗ ಚರ್ಚೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಪ್ರತಿಯೊಂದು ಪಂಚಾಯತ್ಗೂ ಕೂಡ ಹೋಗಿ ಇನ್ನೂ ಹೆಚ್ಚಿನ ಡೀಟೇಲ್ ರಿಪೋರ್ಟ್ ಇರುತ್ತೆ ಅವ್ರ ಹತ್ರ. ಯಾಕಂದ್ರೆ ಫಸ್ಟ್ ಟೈಮ್ ಶಾಸಕರಲ್ಲ, ನಾನು ಫಸ್ಟ್ ಟೈಮ್ MP ಆಗಿರೋದು. ಈಗಾಗಲೇ 3 ವರ್ಷ ಆಗಿದೆ, 3ನೇ ವರ್ಷ, 3 ಸಲ MLA ಆಗಿದ್ದಾರೆ, 3ನೇ ವರ್ಷ ಇದು. ಸೊ ಹಾಗಾಗಿ ಅವರ ಒಂದು ಸಲಹೆಯಂತೆ ನಮ್ಮ ಹೊನ್ನಾಳಿ ಕ್ಷೇತ್ರದಲ್ಲಿ ಏನೇನು ಕುಂದುಕೊರತೆ ಇದೆ ಅಂತ ಅವರು ಕೂಡ ನಮ್ಮ ಗಮನ ತಗೊಂಡು ಬರ್ತಾರೆ. ಅವರ ಒಂದು ಜೊತೆ ಡಿಸ್ಕಷನ್ ಮಾಡಿಬಿಟ್ಟು ನಾವು
ಸರಿಯಾದ ರೀತಿಯಲ್ಲಿ ನಮ್ಮ ಹೊನ್ನಾಳಿ ಕ್ಷೇತ್ರದ ಅಭಿವೃದ್ಧಿಗೆ ಬಳಸೋಣ ಅಂತ ಹೇಳ್ತೀನಿ. ಮತ್ತೆ ಇಲ್ಲಿ ಮಹಿಳೆಯರು ತುಂಬ ಜನ ಸೇರಿದಿರ. ಎಲ್ಲ ಮಹಿಳೆಯರು ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ರಿ ಅಮ್ಮ. ಅದ್ರ ಜೊತೆಗೆ ಇನ್ನೊಂದು ವಿಷಯದ ಬಗ್ಗೆ ನಿಮಗೆ ಹೇಳಬೇಕಾಗಿದೆ. ಮೇನ್ಲಿ ಗರ್ಭಕೋಶದ ಕ್ಯಾನ್ಸರ್. ಸುಮಾರು ಜನ ಹೆಣ್ಮಕ್ಳಿಗೆ ಕ್ಯಾನ್ಸರ್ನಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಮತ್ತು ಸ್ತನದ ಕ್ಯಾನ್ಸರ್ ಜಾಸ್ತಿ ಆಗ್ತಾರೆ. ಗರ್ಭಕೋಶದ ಕ್ಯಾನ್ಸರ್ನ ನಾವು ತಡೆಗಟ್ಬೋದು. ಅದು ಹೇಗೆ ಅಂದರೆ, ನಮ್ಮ ಮಕ್ಕಳು 9 ರಿಂದ 14 ವರ್ಷದ ಮಕ್ಕಳು ಇರ್ತಾರಲ್ಲ, ಅವರಿಗೆ 2 ಡೋಸ್ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಕೊಡಬೇಕಾಗುತ್ತೆ. ಅವರು 9 ರಿಂದ 14 ವರ್ಷ ವಯಸ್ಸಿನಲ್ಲಿದ್ದಾಗ. ಸೊ ಅದ್ರ ಬಗ್ಗೆ ನೀವು ಮಹಿಳಾ ಡಾಕ್ಟರ್ಸ್ ಇರ್ತಾರಲ್ಲ, ಗೈನಕಾಲಜಿಸ್ಟು, ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ಇದೊಂದು ಒಳ್ಳೆ ವ್ಯಾಕ್ಸಿನೇಷನ್, ಇದನ್ನ ದಯವಿಟ್ಟು ನಿಮ್ಮ ಹೆಣ್ಮಕ್ಳಿಗೆ ಕೊಡಿಸ್ರಿ ಅಂತ. ಮಾಡಿಸ್ತೀರಾ ಅದನ್ನ? ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟುವಂತಹ ವ್ಯಾಕ್ಸಿನೇಷನ್ ಇದು. ಅದನ್ನು ದಯವಿಟ್ಟು ನಿಮ್ಮ ಹೆಣ್ಮಕ್ಳಿಗೆ ಮಾಡಿಸ್ರಿ ಅಂತ. ಆಮೇಲೆ ಈಗ ಇವತ್ತು ಬೆಳಿಗ್ಗೆ ಪೇಪರ್ನಲ್ಲೂ ಅದೇ ಬಂತು, ಕೇವಲ 25 ವರ್ಷ ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅಂತ. ಆಮೇಲೆ ಹಾಸನಲ್ಲಾಯಿತು, ಈ ಇನ್ಸಿಡೆಂಟ್ ಆಗಿರೋದು ಕೊಪ್ಪಳದಲ್ಲಿ. ಸೊ ಅದರಿಂದ ಇವೆಲ್ಲ ಕಾಯಿಲೆಗಳು, ಹೃದಯಾಘಾತ ಅಂದರೆ ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು. ಆದ್ದರಿಂದ ಇದ್ರ ಬಗ್ಗೆ ನಾವು ನಮ್ಮ ಮಕ್ಕಳು 18 ವರ್ಷ ಅಲ್ಲ, 14, 15 ಇದಾಗಲೇ ಅವ್ರು ಏನು ಊಟ ಮಾಡಬೇಕು, ಎಷ್ಟು ಆಕ್ಟಿವ್ ಆಗಿರಬೇಕು, ಆಟ ಆಡೋದಾಯಿತು. ಆಮೇಲೆ ಜೀವನದಲ್ಲಿ ಒತ್ತಡ. ನನ್ನ ಆಫೀಸ್ನಲ್ಲಿ ಕುತ್ಕೊಂಡಾಗ ಪ್ರತಿದಿನ 2 ಇಲ್ಲದ್ರೆ 3 ಮಕ್ಕಳು ಬರ್ತಾರೆ. ಏನು ಅಂದರೆ ಮಾನಸಿಕ ಒತ್ತಡದಿಂದ ಅವರಿಗೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಾನು ಕೇಳಿದಾಗ ಭಾಳ ಬೇಜಾರು ಅನಿಸುತ್ತೆ. ಮೆಡಿಕಲ್ ಸ್ಟೂಡೆಂಟ್ ಸೆಕೆಂಡ್ ಇಯರು ಅಥವಾ ಇಂಜಿನಿಯರ್ ಆಗ್ತಾನೆ, ಇಂಜಿನಿಯರಿಂಗ್ ಅವಾಗಿನ ಸೇರ್ಕೊಂಡಿರ್ತಾರೆ. ಅವರ ಅಮ್ಮ ಮತ್ತೆ ಅಣ್ಣ ಬಂದಿದ್ದಾರೆ ನಿನ್ನೆ ದಿನ, ನನ್ನ ತಂಗಿಗೆ ಈ ರೀತಿ ಡಿಪ್ರೆಷನ್ ಕೇಸ್ನಲ್ಲಿದ್ದಾರೆ, ಅವರಿಗೆ ಆಪರೇಷನ್ ಆಗಿದೆ ಅಂತ ಹೇಳ್ಕೊಂಡು. ಸೊ ಅದರಿಂದ ಎಲ್ಲ ತಾಯಂದರು ನಿಮ್ಮ ಮಕ್ಕಳ ಜೊತೆಗೆ ಜಾಸ್ತಿ ಅವರಿಗೆ ಓದ್ರಿ ಅನ್ನೋ ಒಂದು ಒತ್ತಡ ಕೊಡಬೇಡ್ರಿ. ಅದ್ರ ಜೊತೆಗೆ ಅವರ ಮಾನಸಿಕ ಆರೋಗ್ಯ ಕೂಡ, ಮನಸ್ಸಿನಲ್ಲಿ ಏನಿದೆ ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ನಾನು 1 ದಿನದಲ್ಲಿ 2 ಇಲ್ಲದ್ರೆ 3 ಕೇಸ್ ನೋಡ್ತಾ ಇದ್ದೀವಿ ಈಗ. ಸೊ ಇದು ಒಂದು ಗಂಭೀರ ಸಮಸ್ಯೆ ಇದೆ. ಅದ್ರ ಬಗ್ಗೆ ನೀವು ಕೂಡ ಎಚ್ಚರ ಇರಿ ಅಂತ ಹೇಳ್ತೀನಿ. ಮತ್ತು ನೀವು ಹೆಣ್ಮಕ್ಳಿಗೆ ಹೇಳಿ, ಅಮ್ಮ ಅವ್ರು ಹೇಳ್ತಿದ್ರು 2,000 ರೂಪಾಯಿ ಬರ್ತಾ ಇಲ್ಲ ಅಂತದ, ಏನಾಗಬೇಕು?